ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಈ ಕಂಪನಿ ಪಾರ್ಟ್ನರ್ಶಿಪ್ ಯಾರ ಜೊತೆ ಮಾಡ್ಕೋತಿದೆ ಅಂತ ತಿಳ್ಕೊಬೋದಾ? ರಾಜೀವ್ ಶರ್ಮಾ ಅಂತ, ನಿಮಗೆ ಗೊತ್ತಿರಬೇಕು. ಗೊತ್ತಿದೆ, ಅವ್ರಿಗೆ ನಾನು ಬೆಸ್ಟ್ ವಿಶಸ್ ಹೇಳಿದೆ ಅಂತ ಹೇಳಿಬಿಡಿ. ಯಾ ಓಕೆ, ನಾನೇನು ಬರ್ತೀನಿ. ಬಾಯ್ ಬಾಯ್. ಏನು ಮಿಸ್ಟರ್ ಜಗದೀಶ್ ದಾಸ್ ಅವರು ಈ ಆಫೀಸ್ನಲ್ಲಿ ಪೆಟ್ರೋಲಿಯಂ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಬಂದರೆ? ಪ್ರಪಂಚ ತುಂಬ ಚಿಕ್ಕದು ಅಲ್ವಾ? ಪದೇ ಪದೇ ನಾವಿಬ್ಬರು ಎದುರಾಳಿಗಳಾಗಿ ನಿಲ್ತಾ ಇದ್ದೀವಿ. ನಿಮ್ಮ ಕೆಟ್ಟ ನೆರಳಿನಿಂದ ನಾನು ದೂರ ಇರಬೇಕು ಅಂತ ಪ್ರಯತ್ನ ಪಟ್ಟರು ಸಂದರ್ಭಗಳು ಸಂಚು ಮಾಡಿ ನಾವಿಬ್ಬರು ಎದುರಾಳಿಗಳಾಗಿ ನಿಲ್ಲೋ ಹಾಗೆ ಮಾಡ್ತಾ ಇವೆ. ನಿಜ, ಇದನ್ನು ನೋಡು ವಿಪರ್ಯಾಸ ಅನ್ನೋದು. ಪೆಟ್ರೋಲಿಯಂ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಬಂದಿದೆಯಾ? ನಿನ್ನನ್ನು ನೋಡಿದರೆ ನಿನ್ನ ಉದ್ದೇಶ ಈಡೇರಲಿಲ್ಲ ಅನಿಸುತ್ತೆ ಅಲ್ವಾ? ಹಣದ ಪ್ರಾಮುಖ್ಯತೆ ಏನು ಅಂತ ಈಗ ನಿನಗೂ ಗೊತ್ತಾಗಿದೆ ಅಲ್ವಾ? ಅದಕ್ಕೆ ಈ ಪಾರ್ಟ್ನರ್ಶಿಪ್ ಪಡ್ಕೋಬೇಕು ಅಂತ ಬಂದಿದೆಯಾ? ನನ್ನಿಂದ 12 ಕೋಟಿ ಪಡ್ಕೊಂಡು ಗೆದ್ದೆ ಅಂತ ಬೀಗ್ತಾ ಇದ್ದೆ ಅಲ್ವಾ? ನಾನೀಗ ಶುರು ಮಾಡ್ತಿರೋ ಈ ಬಿಸ್ನೆಸ್ಸಲ್ಲಿ ಅಂಥ 12 ಕೋಟಿ 12 ರೂಪಾಯಿಗೆ ಸಮಾನ. ನಾನು ಕಳ್ಕೊಂಡಿದ್ದು 12 ಕೋಟಿ ಅಷ್ಟೇ. ಆದರೆ ಈ ಪಾರ್ಟ್ನರ್ಶಿಪ್ ನನಗೆ ಸಿಕ್ಕಿರೋದ್ರಿಂದ 12 ಕೋಟಿಯ 100 ಪಟ್ಟು ನೀನು ಕಳ್ಕೊಂಡಿದೀಯ. ಸಣ್ಣ ಆಟದಲ್ಲಿ ನೀನು ಗೆದ್ದಿರಬಹುದು, ಆದರೆ ದೊಡ್ಡ ಆಟದಲ್ಲಿ ಯಾವತ್ತೂ ಗೆಲುವು ನಂದೆ. ಇದರ ಅನುಭವ ನಿನಗೂ ಆಗಿದೆ. ಸೋತವರು ಗೆಲ್ಲೇಬೇಕು, ಗೆದ್ದವರು ಸೋಲ್ಲೇಬೇಕು. ಯಾವುದನ್ನು ನಾವು ಗೆಲುವು ಅಂದ್ಕೊಂಡಿರ್ತೀವೋ ಅದು ನಮ್ಮನ್ನು ಪ್ರಪಾತಕ್ಕೆ ತಳ್ಳುವಂಥ ಸೋಲು ಆಗಿರ್ಬೋದು. ಯಾವುದನ್ನು ನಾವು ಸೋಲು ಅಂದ್ಕೊಂಡಿರ್ತೀವೋ ಅದು ನಮ್ಮನ್ನು ಶಿಖರಕ್ಕೇರಿಸುವಂಥ ಗೆಲುವು ಆಗಿರ್ಬೋದು. ಸೋಲು ಗೆಲುವು ಎಲ್ಲ ಒಂದು ರೀತಿ ಭ್ರಮೆ ರಾಜೀವ. ಈಗ ನೀನಿರೋ ಪರಿಸ್ಥಿತಿನಲ್ಲಿ ಹೀಗೆ ಮಾತಾಡಬೇಕು. ಇಂಥ ಸಂದರ್ಭದಲ್ಲಿ ವೈರಾಗ್ಯ, ಫಿಲಾಸಫಿ ಎಲ್ಲ ಬರುತ್ತೆ. ನೀನು ಹೀಗೆ ಮಾತಾಡಬೇಕಾದ್ದೆ. ನಾನು ಗಳಿಸ್ಕೊಂಡಿರೋ ಪಾರ್ಟ್ನರ್ಶಿಪ್ನಲ್ಲಿ ಬರೀ ಹಣ ಎಣಿಸೋದೇ ಮಾತು. ನನ್ನ ಆದಾಯಕ್ಕೆ ಮೇರೇನೇ ಇಲ್ಲ. ಸ್ಕೈ ಈಸ್ ದ ಲಿಮಿಟ್. ಈಗ ನಾನು ನಿನಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಮಾತ್ರ ಹೇಳ್ಬೋದು. ಗುಡ್ ಲಕ್ ಅಂತ ಹೇಳೋದು ಹಿಪೋಕ್ರಸಿ ಆಗುತ್ತೆ. ಅದಕ್ಕೆ ನಾನು ಹಾಗೆ ಹೇಳಲ್ಲ. ಮೊದಲನೇ ಸರಿ ನಿನ್ನ ಗೆಲುವು ನನ್ನ ಗೆಲುವಿನ ಹಾಗೆ ಕಾಣ್ತಾ ಇದೆ. ಹಲೋ ಅಮಿತ್. ಹಾಯ್ ರಾಜೀವ್, ಕೂತ್ಕೊಬ್ಬ. ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಗೊತ್ತು, ಪಾರ್ಟ್ನರ್ಶಿಪ್ನ ನನ್ನ ಜೊತೆನೇ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕಂಪ್ನಿಯವರು ನಿರ್ಧಾರ ಮಾಡಿದ್ದಾರೆ ಅಲ್ವಾ? ನಿನಗೆ ಹೇಗೆ ಗೊತ್ತು? ಅದರ ಬಗ್ಗೆ ನಾನು ನಿನ್ನ ಹತ್ರ ಏನು ಮಾತಾಡಿಲ್ಲ. ನನಗೆ ಗೊತ್ತಿತ್ತು.
ನೀನು ಕೈ ಹಾಕಿದೀಯ ಅಂತಂದಮೇಲೆ ಸಕ್ಸಸ್ ಗ್ಯಾರಂಟಿ ಅಂತ. ನೀನಿದ್ದೀಯ ಅಂತಂದಮೇಲೆ ಪಾರ್ಟ್ನರ್ಶಿಪ್ನ ನನಗೆ ಕೊಡ್ತಾರೆ ಅನ್ನೋ ಖಾತ್ರಿ ಕೂಡ ಇತ್ತು. ನೀನು ಇದನ್ನೆಲ್ಲ ಮಾಡಿರೋದು ಫ್ರೆಂಡ್ಶಿಪ್ಗೋಸ್ಕರ ಅಲ್ಲ, ಪ್ರಾಫಿಟ್ಗೋಸ್ಕರ ಅಂತಲೂ ಗೊತ್ತು. ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯ. ಯು ಆರ್ ಎ ಟ್ರೂ ಫ್ರೆಂಡ್. ವೆಲ್, ಹಾಗಿದ್ರೆ ನನ್ನ ಕಡೆಯಿಂದ ಎಲ್ಲ ಪ್ರಿಪ್ರೇಷನ್ಸ್ನ ನಾನು ಶುರು ಮಾಡ್ತೀನಿ. ಹಾಂ, ಆದರೆ ರಾಜೀವ್, ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನು? ನಾವಿಬ್ಬರೂ ಸೇರಿ ಈಗ ಕಂಪ್ನಿ ಶುರು ಮಾಡೋದು ರಿಸ್ಕಿ. ಯಾಕೆ? ಕಂಪ್ನಿಯವರು ನಮ್ಮ ಪಾರ್ಟ್ನರ್ಶಿಪ್ನ ಒಪ್ಕೊಂಡಿರೋದು ಕೇವಲ ಪ್ರಾವಿಷನಲ್ ಅಷ್ಟೇ. ಇಟ್ ಈಸ್ ಸಬ್ಜೆಕ್ಟ್ ಟು ಚೇಂಜ್. ಕಂಪ್ನಿಯವರು ಕಂಪ್ನಿ ಬಗ್ಗೆ, ಪಾರ್ಟ್ನರ್ಸ್ ಬಗ್ಗೆ, ಅವ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಮಾಡಲಿ ಬಿಡು. ಹಾಗೆ ಅವರು ಸ್ಕ್ರೂಟನೈಸ್ ಮಾಡಿದಾಗ ನಾನು ನೀನು ಕ್ಲಾಸ್ಮೇಟ್ಸು ಅಂತ ಗೊತ್ತಾಗುತ್ತೆ. ಆವಾಗ ನನ್ನ ರೆಕಮೆಂಡ್ರಿ ರಿಪೋರ್ಟ್ನ ಸಸ್ಪೆಕ್ಟ್ ಮಾಡ್ತಾರೆ. ನನ್ನ ರಿಪೋರ್ಟು ವೆಸ್ಟ್ ಇಂಟ್ರೆಸ್ಟ್ ಅಂತ ಗೊತ್ತಾಗ್ಬಿಡುತ್ತೆ. ಈಗ ಪ್ರಾವಿಷನಲ್ಲಿ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡಿದ್ದಾರೆ. ಸೊ ನಾವು ಈಗಲಿಂದನೇ ಕೇರ್ಫುಲ್ಲಾಗಿರೋದು ಬೆಟರ್. ಓಕೆ ರಾಜೀವ, ಈಗ ನಾವು ಬೇರೆ ಅಂದರೆ ಒಬ್ಬ ಥರ್ಡ್ ಪರ್ಸನ್ ಹೆಸರಲ್ಲಿ ಕಂಪ್ನಿ ಶುರು ಮಾಡೋಣ. ಅವನು ನಮಗೆ ಲಾಯಲ್ ಆಗಿರಬೇಕು. ಅವನೇ ಈ ಕಂಪ್ನಿ ಪ್ರೊಪ್ರೈಟರ್ ಅಂತ ಪ್ರೊಜೆಕ್ಟ್ ಮಾಡೋಣ. ನಾನು ಇದ್ರ ಬಗ್ಗೆ ನಮ್ಮ ಲಾಯರ್ನ ಕನ್ಸಲ್ಟ್ ಮಾಡಿದ್ದೀನಿ. ಅವರು ಒಂದು ಸಜೆಷನ್ ಕೊಟ್ಟಿದ್ದಾರೆ. ಏನದು? ಟು ಸ್ಟಾರ್ಟ್ ವಿತ್, ಈ ಕಂಪ್ನಿ ಬೇರೆಯವ್ರ ಹೆಸರಲ್ಲಿರಲಿ. ಬೇರೆಯವ್ರ ಹೆಸರಲ್ಲಿ ಇಟ್ಬಿಟ್ರೆ? ಒಂದು ನಿಮಿಷ ಕೇಳು. ನಮ್ಮ ಕೆಲಸ ಆದಮೇಲೆ, ಅಂದರೆ ಈ ಕಾಂಟ್ರಾಕ್ಟ್ ನಮಗೆ ಸಿಕ್ಕಿದ ಮೇಲೆ ನಾವು ಆ ವ್ಯಕ್ತಿ ಜೊತೆ ಪಾರ್ಟ್ನರ್ಶಿಪ್ಗೆ ಎಂಟ್ರಿ ಆಗೋಣ. ಆಮೇಲೆ ಆ ವ್ಯಕ್ತಿನ ಈ ಪಾರ್ಟ್ನರ್ಶಿಪ್ಪಿಂದ ರಿಟೈರ್ಡ್ ಮಾಡಿಸೋಣ. ಒಂದು ಸಲ ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ನಮ್ಮ ಕಂಪ್ನಿಯವರು ಇದ್ರ ಬಗ್ಗೆ ಎಲ್ಲ ಗಮನ ಕೊಡಲ್ಲ. ಐಡಿಯಾ ಏನೋ ಚೆನ್ನಾಗಿದೆ ಅಮಿತ್. ಆದರೆ ನಾವು ಯಾರನ್ನ ಪ್ರೊಪರೇಟರ್ ಅಂತ ಪ್ರೊಜೆಕ್ಟ್ ಮಾಡ್ತೀವೋ ಅವನು ನಂಬಿಕಸ್ಥನಾಗಿರಬೇಕು. ಅಂಥವನ್ನ ಎಲ್ಲಿ ಹುಡ್ಕೋದು? ಯಾಕೆ ಯೋಚನೆ ಮಾಡ್ತೀಯ? ಇದು ಬರೀ ಟೆಂಪರರಿ ಅರೇಂಜ್ಮೆಂಟ್ಸ್ ಅಷ್ಟೇ. ನಾವು ಪಾರ್ಟ್ನರ್ಶಿಪ್ಗೆ ಎಂಟ್ರಿ ಆಗೋ ತನಕ ಮಾತ್ರ. ನಿನಗೆ ಯಾರಾದರೂ ಗೊತ್ತಿರಿದ್ರೆ ನೋಡು. ಓಕೆ, ಲೆಟ್ ಮೀ ಥಿಂಕ್ ಓವರ್ ಇಟ್. ನಾನು ಯೋಚನೆ ಮಾಡ್ತೀನಿ. ರೀ ತಗೊಳ್ಳಿ. ದಕ್ಷಾಯಣಿ, ನೀನು ಮಾತ್ರ ತೊಗೊಂಡೇನು? ಇನ್ನೂ ತಗೊಂಡಿಲ್ಲ ರೀ. ಇದಕ್ಕೆ ನನಗೆ ಕೋಪ ಬರೋದು. ಸಮಯಕ್ಕೆ ಸರಿಯಾಗಿ ಮಾತ್ರೆ ತೆಗೆದುಕೋಬೇಕ ಬೇಡ? ನಾನು ಮಾತ್ರೆ ತಗೊಳ್ಳಿಲ್ಲ ಅಂತ ಹೇಳಿದ್ನ, ಯಾಕೆ ಹಾಗೆ ರೇಗ್ತೀರಿ? ನೀನು ಹೀಗೆ ಮಾಡ ನಿನ್ನ ಆರೋಗ್ಯ ಕೆಡಿಸ್ಕೊಳ್ಳೋದು. ಮೊದಲು ಹೋಗಿ ಮಾತ್ರೆ ತಗೋ. ತಗೋ ನಿಮ್ಮ ಬಿ ಪಿ ಮಾತ್ರ. ನೀನು ಆಮೇಲೆ ಮರ್ತು ಬಿಡ್ತೀಯ ಅಂತ ನಾನೇ ತೊಗೊಂಬಂದೆ. ಒಳ್ಳೆ ಕೆಲಸ ಮಾಡಿ ಚಿತ್ತು. ತನ್ನ ಆರೋಗ್ಯದ ಬಗ್ಗೆ ನಿಮ್ಮ ಅಮ್ಮ ಕಾಳಜಿನೇ ವಹಿಸೋಲ್ಲ. ಹಾಯ್ ತಿಲಕ್. ಹಲೋ ಚಿತ್ರಂಜನ್. ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಬನ್ನಿ ಒಳಗೆ ಬನ್ನಿ. ಪಪ್ಪ, ಇವರು ತಿಲಕ್ ನಾಡ್ಕರ್ಣಿ, ನಮ್ಮ ಇನ್ಸ್ಟಿಟ್ಯೂಟ್ನಲ್ಲೇ ಸೈಂಟಿಸ್ಟ್ ಆಗಿದ್ದಾರೆ. ಇವರು ನಮ್ಮ ಅಪ್ಪ ಅಮ್ಮ. ನಮಸ್ಕಾರ. ಕೂತ್ಕೊಳ್ಳಿ. ಮತ್ತೇನು ತಿಲಕ್, ತುಂಬ ದಿನ ಆಯಿತು ನಿಮ್ಮನ್ನು ಭೇಟಿಯಾಗಿ. ಇನ್ಸ್ಟಿಟ್ಯೂಟ್ಗೂ ಬರ್ತಾ ಇಲ್ಲ ನೀವು? ಹಾಂ, ಇನ್ಸ್ಟಿಟ್ಯೂಟ್ಗೆ ರಿಸೈನ್ ಮಾಡಿಬಿಟ್ಟೆ. ರಿಸೈನ್ ಮಾಡಿದ್ರಾ? ಯಾಕೆ? ರಿಸರ್ಚ್ ಮುಗೀತು. ನನ್ನ ಜೀವನದ ಒಂದು ಮೋಟಿವು ನೆರವೇರಿದಾಗಾಯಿತು. ಅದಕ್ಕೆ ರಿಸೈನ್ ಮಾಡಿದೆ. ಈ ವಿಚಾರ ನಿಮಗೆ ತಿಳಿಸೋಣ ಅಂದರೆ ನೀವು ಅಮೇರಿಕಾಗೆ ಹೋಗಿಬಿಟ್ಟಿದ್ರಿ. ನೀವು ವಾಪಸ್ ಬರೋ ಅಷ್ಟೊತ್ತಿಗೆ ನಾನು ರಿಸೈನ್ ಮಾಡಾಗಿತ್ತು. ಮತ್ತು ಈಗೇನು ಮಾಡ್ತಿದ್ದೀರಾ? ಎಲ್ಲಿದ್ದೀರಾ? ಈಗ ನಾನು ಬೆಳಗಾಮಲ್ಲಿದ್ದೀನಿ. ಬೆಳಗಾಂ ಹತ್ರ ನಮ್ಮ ತಂದೆ ನಡೆಸ್ತಾ ಇರೋ ಆಶ್ರಮನ ನೋಡ್ಕೋತಾ ಇದ್ದೀನಿ. ಕಾಫಿ ಟೀ ಏನು ತಗೋತಿಪ್ಪ? ಏನು ಬೇಡಮ್ಮ. ಅಯ್ಯೋ, ಹಾಗಂದ್ರೆ ಹೇಗೆ? ಜ್ಯೂಸ್ ಆಗ್ಬೋದಾ?
ಜಗದೀಶ, ಇವರು ನನ್ನ ಸ್ನೇಹಿತರು ತಿಲಕ್ ನಾಡ್ಕರ್ಣಿ ಅಂತ, ಸೈಂಟಿಸ್ಟ್ ಆಗಿದ್ದಾರೆ. ಅವ್ರು ನಮ್ಮ ಅಣ್ಣ ಜಗದೀಶ್ ದಾಸ್. ಕೂತ್ಕೊಳ್ಳಿ. ತಿಲಕ್ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲೇ ಸೈಂಟಿಸ್ಟ್ ಆಗಿದ್ದರು. ನಮ್ಮ ರಿಸರ್ಚ್ಗೆ ಅವರು ನನ್ನಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ತಿಲಕ್ ತುಂಬ ಬ್ರಿಲಿಯಂಟ್ ಮತ್ತು ಪರಿಸರ ಜೀವ ಸಂಕಲನದ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡಿದ್ದಾರೆ. ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಪಾಪ. ವೆರಿ ಗುಡ್. ನಿಮ್ಮಂಥ ಹುಡುಗರಲ್ಲಿ ಇಂಥ ಆದರ್ಶಗಳನ್ನ ಕಾಣೋದು ಅದು ಈ ಕಾಲದಲ್ಲಿ ಬಹಳ ಅಪರೂಪ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ತಿಲಕ್ ತಗೊಳ್ಳಿ. ಆದರೂ ತಿಲಕ್, ನೀವು ಇನ್ಸ್ಟಿಟ್ಯೂಟಿಗೆ ರಾಜೀನಾಮೆ ಕೊಟ್ಟಿದ್ದು ತುಂಬ ಬೇಸರದ ಸಂಗತಿ. ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ರಾಜೀನಾಮೆ ಕೊಟ್ಬಿಟ್ರಾ? ಯಾಕೆ? ನಿಜ ಹೇಳಬೇಕು ಅಂದರೆ ಪರಿಸರದ ಸಂರಕ್ಷಣೆ ಮಾಡೋದು, ಜೀವ ಸಂಪನ್ಮೂಲಗಳ ರಕ್ಷಣೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನಾವು ನಮ್ಮ ಸುತ್ತ ಇರೋ ಪರಿಸರನ ಕಳ್ಕೊಂಡ್ರೆ ಅದನ್ನು ಪುನಃ ಪಡ್ಕೊಳ್ಳೋದು ತುಂಬ ಕಷ್ಟ. ಅದ್ರ ಬಗ್ಗೆ ಜನರಿಗೆ ಅರಿವು ಮೂಡಿಸ್ಬೇಕು, ಪರಿಸರದ ಸಂರಕ್ಷಣೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ಸಾಕಷ್ಟು ಹೋರಾಟಗಳನ್ನ, ಕೆಲಸಗಳನ್ನ ಮಾಡ್ತೀನಿ. ನನ್ನ ಆಸಕ್ತಿ ಏನಿದ್ರೂ ನಮ್ಮ ಸುತ್ತ ಇರೋ ಪರಿಸರನ ಉಳಿಸೋದು, ಬೆಳೆಸೋದ್ರ ಬಗ್ಗೆ. ಬಯೋಪೆಟ್ರೋಲಿಯಂ ಪ್ರಾಜೆಕ್ಟ್ ಅದಕ್ಕೆ ಪೂರಕವಾಗಿತ್ತು. ಅಫ್ಕೋರ್ಸ್ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋ ಹಾಗಿಲ್ಲ, ತುಂಬ ಸೀಕ್ರೆಟ್ ಪ್ರಾಜೆಕ್ಟು. ಈ ಪ್ರಾಜೆಕ್ಟ್ ಏನಾದ್ರು ಯಶಸ್ವಿ ಆದರೆ ಈಗಿರೋ ಪೆಟ್ರೋಲ್ ಮೈನಿಂಗ್ ನಿಲ್ಲುತ್ತೆ. ಪೆಟ್ರೋಲ್ನ ಭೂಮಿಯಿಂದ ಹೊರಗೆ ತೆಗಿಬೇಕಾದ್ರೆ ಭೂಮಾಲಿನ್ಯ, ನೀರು ಗಾಳಿಗಳ ಮಾಲಿನ್ಯ ತುಂಬ ಆಗ್ತಿತ್ತು. ಇದರಿಂದ ಅದನ್ನು ತಡೆಗಟ್ಟಬಹುದು. ಸೊ ನನ್ನ ಉದ್ದೇಶಕ್ಕೆ ಪೂರ್ವಕವಾಗಿರೋ ಈ ಪ್ರಾಜೆಕ್ಟಲ್ಲಿ ನಾನು ತೊಡಗಿಸ್ಕೊಂಡೆ. ಪ್ರಾಜೆಕ್ಟ್ ಮುಗೀತು, ನನ್ನ ಉದ್ದೇಶನೂ ಈಡೇರಿತು. ಅದಕ್ಕೋಸ್ಕರ ಪ್ರಾಜೆಕ್ಟ್ ಮುಗಿದ ತಕ್ಷಣ ನಾನು ರಿಸೈನ್ ಮಾಡಿಬಿಟ್ಟೆ. ನಮ್ಮ ರಿಸರ್ಚ್ಗೆ ತುಂಬ ಕೆಲಸ ಮಾಡಿದ್ದಾರೆ ಜಗದೀಶ. ನಮ್ಮ ರಿಸರ್ಚ್ ಮುಗಿಯೋವರೆಗೂ ನನಗೆ ದೊಡ್ಡ ಸಪೋರ್ಟ್ ಆಗಿದ್ರು. ಇವರು ಇಲ್ಲದೆ ಇದ್ದಿದ್ರೆ ನಾನು ಈ ರಿಸರ್ಚ್ನ ಯಾವತ್ತು ಮುಗಿಸ್ತಿದ್ನೋ ಏನೋ. ಖಂಡಿತ ಇಲ್ಲ ಚಿತ್ರಂಜನ್, ನೀವು ನನ್ನ ಸುಮ್ಮನೆ ಹೊಗಳ್ತಾ ಇದ್ದೀರಾ. ನೀವು ನನಗಿಂತ ಹೆಚ್ಚಾಗಿ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದ್ದೀರಾ. ಇನ್ಫ್ಯಾಕ್ಟ್ ನಿಮ್ಮಂಥ ಬ್ರಿಲಿಯಂಟ್ ವ್ಯಕ್ತಿ ಜೊತೆ ಕೆಲಸ ಮಾಡಿದ್ದು ನನ್ನ ಅದೃಷ್ಟ. ಅದರಲ್ಲೂ ನಮ್ಮ ಜನರಿಗೆ, ನಮ್ಮ ಪರಿಸರಕ್ಕೆ ಒಳ್ಳೆಯದಾಗುವಂಥ ಕೆಲಸ ನೀವು ಮಾಡಿದ್ದೀರಾ. ಅದು ನನಗೆಲ್ಲದಕ್ಕಿಂತ ತೃಪ್ತಿ ತಂದಿರುವಂಥ ವಿಚಾರ. ಸೊ ನಿಮ್ಮ ಮುಂದಿನ ಪ್ಲಾನ್ಸ್ ಏನು ತಿಲಕ್? ಬೆಳಗಾಮಲ್ಲಿ ಗಾಂಧಿ ಆಶ್ರಮದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಪರಿಸರ ಸಂರಕ್ಷಣೆಗೆ ಹೋರಾಟಗಳು, ಜನರನ್ನು ಸಂಘಟಿಸೋದು, ಆಂದೋಲನ ಇವೆಲ್ಲ ಇದ್ದಿದ್ದು. ನೀವು ಗಾಂಧಿ ಆಶ್ರಮದಲ್ಲಿದ್ದೀರಾ? ಹೌದು ಸರ್. ಅಂದರೆ ಅದು ಬಾಪು ನಾಡ್ಕರ್ಣಿ ಅವ್ರು ನಡೆಸ್ತಾ ಇರೋದಲ್ವಾ? ಹಾಂ. ಅವ್ರು ನಿಮಗೆ? ಅವರು ನಮ್ಮ ತಂದೆ ಸರ್. ಬಾಪು ನಾಡ್ಕರ್ಣಿ ಅವ್ರು ನಿಮ್ಮ ತಂದೆನಾ? ವಂಡರ್ಫುಲ್. ನೀವು ನಿಮ್ಮ ತಂದೆಗೆ ತಕ್ಕಾಗಿದ್ದೀರಿ. ಬಾಪು ನಾಡ್ಕರ್ಣಿ ಅವರು ನಿಮ್ಮ ತಂದೆ ಅಂತ ಗೊತ್ತಾಗಿ ನನಗೆ ಬಹಳ ಸಂತೋಷ ಆಯಿತು. ಪಾಪ, ತಿಲಕ್ ಅವ್ರ ತಂದೆ ನಿಮಗೆ ಪರಿಚಯನಾ? ಬಾಪು ನಾಡ್ಕರ್ಣಿಯವರು ಅಂದರೂ ಯಾರಿಗೆ ಗೊತ್ತಿರಲ್ಲಯ್ಯ, ಪ್ರತಿಯೊಬ್ಬರಿಗೂ ಗೊತ್ತು. ಆದರ್ಶ ಗಾಂಧಿವಾದಿ, ಸಜ್ಜನ, ಅಪ್ರತಿಮ ಹೋರಾಟಗಾರ. ಅವರು ಅಂದರೆ ಏನು, ಮೇರು ವ್ಯಕ್ತಿತ್ವದ ಮನುಷ್ಯ ಅವರು. ಈಸ್ ಜಸ್ಟ್ ಸಿಂಪ್ಲಿ ಗ್ರೇಟ್. ಮತ್ತು ಬಾಪು ನಾಡ್ಕರ್ಣಿಯವರ ಆರೋಗ್ಯ ಚೆನ್ನಾಗಿದೆ ತಾನೆ? ಅಪ್ಪ ಚೆನ್ನಾಗಿದ್ದಾರೆ. ಈಗ ನಾನು ಅವ್ರ ಜೊತೆ ಆಶ್ರಮದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅನೇಕ ಸಲ ನಾನು ಬಾಪು ನಾಡ್ಕರ್ಣಿಯವನ್ನ ಭೇಟಿಯಾಗಿದ್ದೇನೆ. ತುಂಬ ನಿಗರ್ವಿ, ಬಹಳ ಸರಳ ಸ್ವಭಾವದ ಮನುಷ್ಯ. ಕೆಲವು ಸಲ ಅವರಿಗೆ ಡೊನೇಷನ್ ಕೊಡೋಣ ಅಂತಲೂ ಹೋದೆ. ಅವರು ದುಡ್ಡು ಮುಟ್ಟಲೇ ಇಲ್ಲ. 100ಕ್ಕೆ 100 ಭಾಗ ಅವರು ಸ್ವಾವಲಂಬಿಗಳು. ಗಾಂಧೀಜಿಯವರು ಸಾಬರಮತಿ ಆಶ್ರಮದ ಮಾದರಿಯಲ್ಲೇ ತಮ್ಮ ಆಶ್ರಮ ಕಟ್ಟಿದ್ದಾರೆ. ಆಶ್ರಮಕ್ಕೂ 2-3 ಸಲ ಹೋಗಿದ್ದೇನೆ. ಆ ಪ್ರಶಾಂತತೆ ಮತ್ತು ಆ ಸೇವಾ ಮನೋಭಾವ ಇದೆಲ್ಲ ನೋಡಿದ್ರೆ ತುಂಬ ಭಕ್ತಿಭಾವ ಹುಟ್ಟುತ್ತೆ.
ಅಂಥ ಮನುಷ್ಯರು ಈಗಿನ ಕಾಲದಲ್ಲಿ ಸಿಗೋದು ಬಹಳ ಅಪರೂಪನೇ. ಅಪ್ಪ, ತಿಲಕ್ ಕೂಡ ಅವ್ರ ತಂದೆ ಹಾಗೆ ಆದರ್ಶಗಳನ್ನು ಇಟ್ಕೊಂಡಿದ್ದಾರೆ. ಪರಿಸರ ಸಂರಕ್ಷಣೆಗೆ ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ. ಹೋದ ವರ್ಷ ಹುಲಿಯೂರು ಫಾರೆಸ್ಟಲ್ಲಿ ಒಂದು ಪೇಪರ್ ಮಿಲ್ ಶುರು ಮಾಡಬೇಕು ಅಂತ MNC ಕಂಪ್ನಿ ಬಂದಿತ್ತು. ಆ ಕಂಪ್ನಿ ಆ ಕಾಡಲ್ಲಿ ಬೆಳೆದಿರೋ ಸಾವಿರಾರು ಎಕರೆ ಬಿದಿರನ್ನ ನಾಶ ಮಾಡಬೇಕು ಅಂತಿತ್ತು. ಅದರಿಂದ ಅಲ್ಲಿ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗ್ತಿತ್ತು. ಆಗ ಹುಲಿಯೂರು ಸುತ್ತಲಿನ ಜನನ ಒಂದುಗೂಡಿಸಿ ಆಂದೋಲನ ಶುರು ಮಾಡಿ ಆ MNC ಕಂಪ್ನಿ ಅಲ್ಲಿಂದ ಕಾಲು ಕೀಳೋ ಹಾಗೆ ಮಾಡಿದ್ದು ಈ ತಿಲಕ್. ಹೌದು, ಅದು ದೊಡ್ಡ ಸುದ್ದಿನೇ ಆಗ್ಬಿಟ್ಟಿತ್ತು. ನಮ್ಮ ಸ್ಟೇಟ್ನಲ್ಲಂತೂ ಕೋಲಾಹಲನೇ ಎದ್ಬಿಟ್ಟಿತ್ತು. ತಿಲಕ ಆಂದೋಲನ ಮಾಡಿದ್ರ ಗ್ರೇಟ್. ಅದಲ್ಲದೆ ಪಾಪ, ತಿಲಕ್ ಒಂದು 3 ವರ್ಷ ವಿಶ್ವಸಂಸ್ಥೆನಲ್ಲಿ ಎನ್ವಿರಾನ್ಮೆಂಟಲ್ ಕಮಿಟಿನಲ್ಲಿ ಅಡ್ವೈಸರಿ ಮೆಂಬರ್ ಕೂಡ ಆಗಿದ್ರು. ಗ್ರೇಟ್. ನಿಮ್ಮನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು ತಿಲಕ್. ನಿಮ್ಮ ಹಾಗೆ ಎಲ್ಲ ಹುಡುಗರು ಯೋಚನೆ ಮಾಡಿದ್ರಿ ಎಷ್ಟು ಚೆನ್ನಾಗಿರೋದು. ಆದರೆ ಈಗಿನ ಜನರೇಷನ್ ಯುವಕರಿಗೆ ಹೀಗೆಲ್ಲ ಯೋಚನೆ ಮಾಡೋದಕ್ಕಾಗೋದೂ ಇಲ್ಲ, ಇಂಥದ್ದೆಲ್ಲ ಇದೆ ಅಂತ ತಿಳ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ನನ್ನಲ್ಲಿ ನಮ್ಮ ತಂದೆಯವರಲ್ಲಿ ಈ ಆದರ್ಶಗಳೆಲ್ಲ ಬೆಳೆಯೋದಕ್ಕೆ ನಮ್ಮ ತಾತನವರೇ ಕಾರಣ. ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಗಾಂಧೀಜಿಯವ್ರ ಜೊತೆ ಬಹಳ ಚಳುವಳಿಗಳಲ್ಲಿ ಭಾಗವಹಿಸಿದರು. ವಿನೋಬಾ ಭಾವೆಯವ್ರ ಜೊತೆ ಆ ಭೂದಾನಂದ ಚಳುವಳಿಯಲ್ಲೂ ಭಾಗವಹಿಸಿದರು. ವೆರಿ ಗುಡ್. ಹಾಂ ಪಾಪ, ಇವರು ಗಾಂಧಿ ಆಶ್ರಮದ ಮೂಲಕ ಒಂದು 50 ಹಳ್ಳಿನ ದತ್ತು ತಗೊಂಡು ಅಲ್ಲಿನ ಸ್ವಚ್ಛತೆ, ವಿದ್ಯಾಭ್ಯಾಸ, ಅವರ ಜೀವನ ಮಟ್ಟ ಸುಧಾರಿಸೋದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರು ದತ್ತು ತಗೊಂಡ ಹಳ್ಳಿಗಳೆಲ್ಲ ಇವತ್ತು ಪಾನಮುಕ್ತ ಹಳ್ಳಿಗಳಾಗಿದೆ. ಜನ ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ. ಇವರ ಆಶ್ರಮದಿಂದ ಖಾದಿ ಮತ್ತು ಕಾಟೇಜ್ ಇಂಡಸ್ಟ್ರೀಸ್ಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ತಿಲಕ್ ಅವರೇ, ನಿಮ್ಮ ಬಗ್ಗೆ ಇಷ್ಟೆಲ್ಲ ಕೇಳಿ ಈಗಿನ ಕಾಲದಲ್ಲೂ ನಿಮ್ಮಂಥವ್ರು ಇದ್ದಾರೆ ಅಂತ ಆಶ್ಚರ್ಯ ಆಗುತ್ತೆ. ತುಂಬ ಸಂತೋಷನೂ ಆಗುತ್ತೆ. ಗ್ರೇಟ್. ಇದರಲ್ಲಿ ನನ್ನ ಗ್ರೇಟ್ನೆಸ್ ಏನೂ ಇಲ್ಲ ಜಗದೀಶ್ ಅವರೇ. ಜಗದೀಶ, ನನಗೊಂದು ಯೋಚನೆ ಬಂದಿದೆಯಾ? ಏನು ಡ್ಯಾಡ್? ಈಗ ನಾವು ಈ ಬಯೋಪೆಟ್ರೋಲಿಂದ ಬರೋ ದುಡ್ಡನ್ನು ಒಂದು ಹಳ್ಳಿ ದತ್ತು ತೆಗೆದುಕೊಂಡು ಅದು ಉದ್ಧಾರಕ್ಕಾಗಿ ವಿನಿಯೋಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ವಲ್ಲ, ಹಾಗೆ ನಾವು ಮಾಡೋದನ್ನು ನಮ್ಮ ತಿಲಕ್ ಅವ್ರ ಸಹಾಯ ಪಡ್ಕೊಂಡು ಯಾಕೆ ಮಾಡಬಾರ್ದು? ಒಳ್ಳೆ ಐಡಿಯಾ ಡ್ಯಾಡ್. ಹಾಂ ತಿಲಕ್, ನಮ್ಮ ಬಯೋಪೆಟ್ರೋಲ್ ರಿಲೀಸ್ ಆದಮೇಲೆ ಅದರಿಂದ ಬರೋ ಹಣನ ಜನಕ್ಕೆ, ಸಮಾಜಕ್ಕೆ ಒಳ್ಳೆಯದಾಗೋ ಕೆಲಸಗಳಿಗೆ ವಿನಿಯೋಗ ಮಾಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡಿದ್ದೀವಿ. ತುಂಬ ಒಳ್ಳೆಯ ಯೋಜನೆ ಚಿತ್ತರಂಜನ್. ಮಿಸ್ಟರ್ ತಿಲಕ್, ಈ ನಮ್ಮ ಯೋಜನೆ ಸಾರ್ಥಕವಾಗಬೇಕಾದ್ರೆ ನಿಮ್ಮ ಸಹಾಯ ತುಂಬ ಬೇಕಾಗ್ತದೆ. ನಾವು ಸಮಾಜ ಸೇವೆಗೆ ದುಡ್ಡು ಕೊಡ್ತೀವಿ ಅಂತ ಗೊತ್ತಾದ ಕೂಡಲೇ ಜನ ನಾವು ಸಮಾಜ ಸೇವೆ ಮಾಡ್ತೀವಿ ಅಂತ ನಮ್ಮ ಹತ್ರ ಬರ್ತಾರೆ. ಆದರೆ ಅವರಿಗೆ ಸೇವಾ ಬುದ್ಧಿಗಿಂತ ಸ್ವಾರ್ಥ ಬುದ್ಧಿ ಜಾಸ್ತಿ ಇರ್ತದೆ. ಹಾಗಾಗಿ ನಾವು ಸಮಾಜ ಸೇವೆಗೆ ಅಂತ ವಿನಿಯೋಗಿಸ್ಬೇಕು ಅಂತಿದ್ದು ದುಡ್ಡೆಲ್ಲ ವೇಸ್ಟ್ ಆಗ್ತದೆ. ಅದಾಗಬಾರ್ದು ನೋಡಿ. ಅದಕ್ಕೋಸ್ಕರ ತಮ್ಮ ಸಹಾಯ ತುಂಬ ಬೇಕಾಗ್ತದೆ. ನಿಮ್ಮ ಮೂಲಕ ಈ ಹಣ ವಿನಿಯೋಗ ಆದರೆ ಒಂದು ಸಾರ್ಥಕವಾದ ಕೆಲಸಕ್ಕೆ ಹಣ ವಿನಿಯೋಗವಾಗ್ತಿದೆ ಅಂತನೋ ಸಮಾಧಾನ ನಮಗಿರ್ತದೆ. ಖಂಡಿತ ಸರ್. ಅಂದಹಾಗೆ ಬಯೋಪೆಟ್ರೋಲ್ ರಿಲೀಸ್ ಮಾಡೋ ನಿರ್ಧಾರ ನಿಮ್ಮೇಲೆ ನಿಂತಿದೆ ಅಂತ ಹೇಳಿದ್ರು? ಹಾಂ, ಇಂಡಿಯನ್ ಮಾರ್ಕೆಟಿಂಗ್ ಪೂರ್ತಿ ನಾವೇ ತೊಗೊಂಡಿದ್ದೀವಿ. ಪ್ರೊಸೆಸಿಂಗ್ ಯೂನಿಟ್ ಸೆಟಪ್ನು ನಾವೇ ಹಾಕ್ತಾಯಿದ್ದೀವಿ. ಹಾಗಾದರೆ ಯಾವಾಗ ರಿಲೀಸ್ ಮಾಡ್ತೀರಾ? ಇನ್ನೂ ಡಿಸೈಡ್ ಮಾಡಿಲ್ಲ. ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಬಯೋಪೆಟ್ರೋಲ್ ಪ್ರಾಜೆಕ್ಟ್ನಿಂದ ಜನರಿಗೆ ತುಂಬ ಒಳ್ಳೆಯದಾಗುತ್ತೆ. ಅದರಿಂದ ಬರೋ ಹಣನ ನೀವು ಸಮಾಜ ಸೇವೆಗೆ ಉಪಯೋಗಿಸ್ತೀನಿ ಅಂತ ಹೇಳ್ತೀರಾ. ನನಗೆ ನಿಮ್ಮ ಬಗ್ಗೆ ತುಂಬ ಗೌರವ ಹೆಚ್ಚಾಗ್ತಿದೆ. ನಾನು ನಿಮ್ಮ ಜೊತೆ ಖಂಡಿತ ಕೆಲಸ ಮಾಡ್ತೀನಿ. ಇದೊಂದು ರೀತಿಲಿ ನನಗೂ ಹೆಮ್ಮೆ ಕೂಡ. ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ನಾನು ಬರ್ತೀನಿ. ಊಟ ಮಾಡ್ಕೊಂಡು ಹೋಗಪ್ಪ. ಹೌದು ತಿಲಕ್, ನಮ್ಮ ಜೊತೆ ಊಟ ಮಾಡ್ಕೊಂಡು ಹೋಗಿ. ಇಲ್ಲ, ಸ್ವಲ್ಪ ಲೇಟ್ ಆಗಿದೆ. ಇನ್ನೊಂದು ಸತಿ ಬರ್ತೇನೆ. ಇನ್ನೊಂದು ಸಲ ಬಿಡುವು ಮಾಡ್ಕೊಂಡು ಬನ್ನಿ. ಹಾಂ, ಖಂಡಿತ. ಸಿ ಯು. ಬರ್ತೇನೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯಾ